ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯರ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಎಲ್ಲಾ ತರದ ನೋಟಿಫಿಕೇಶನ್ಸ್ ಇರ್ಬೋದು, ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ ಮೆಟೀರಿಯಲ್ ಸ್ಟ್ರಾಟಜಿ ಅಂಡ್ ದ ಕೋರ್ಸಸ್ ಎಲ್ಲಾನು ನಾವು ಮಾಡ್ಕೊಡ್ತೀವಿ. ಅಂಡ್ ಟುಡೇ ವಿ ಆರ್ ಬ್ರಿಂಗಿಂಗ್ ಇನ್ ಫ್ರಂಟ್ ಆಫ್ ಯು HPCL ಬಗ್ಗೆ ಎಲ್ಲರೂ ಕೇಳಿರ್ತೀರಾ. HPCL ಅಂತ ಅಂದ್ರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಕಾರ್ಪೊರೇಷನ್ ಲಿಮಿಟೆಡ್. ಈ ಡಿಪಾರ್ಟ್ಮೆಂಟ್ ಬಂದು ಒಂದು CPSE ಅಂಡರ್ ಬರುತ್ತೆ, ಅಂದೇನು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಸರ್ವಿಸ್ ಅಂಡರ್ ಬರುತ್ತೆ. ಅಂದ್ರೆ ಒಂದು ಮಹಾರತ್ನ ಕಂಪನಿ, ತುಂಬಾ ಹಳೆ ಆರ್ಗನೈಸೇಷನ್ ಗೈಸ್. ನೋಡಿ, ಎಸ್ಟಾಬ್ಲಿಷ್ಡ್ ಯಾವಾಗಿದೆ? ಜುಲೈ 15, 1954ರಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ತುಂಬಾ ದೊಡ್ಡ ಆರ್ಗನೈಸೇಷನ್. 4,59,815 ಕೋಟಿ ಗ್ರಾಸ್ ಆನ್ಯುವಲ್ ಗ್ರಾಸ್ ಸೇಲ್ಸ್ ಇದೆ ಗೈಸ್. ವಿತ್ ಆನ್ಯುವಲ್ ಸೇಲ್ಸ್ ಅಂತಂದ್ರೆ ವರ್ಷದ ಸೇಲ್ಸ್ ಇಷ್ಟ ಆಗುತ್ತೆ ಅಂತ ಅರ್ಥ. 4 ಲಕ್ಷ ಕೋಟಿ ಆಗುತ್ತೆ ಅಂತಂದಾಗ ಇದರಲ್ಲಿ ಕೆಲಸ ಮಾಡೋ ಯುವಕರಿಗೆ, ಐ ಮೀನ್ ದ ಯಂಗೆಸ್ಟ್ ಯೂತ್ ಫಾರ್ ಟೆಕ್ನಿಕಲ್ ಇರ್ಬೋದು, ನಾನ್ ಟೆಕ್ನಿಕಲ್ ಇರ್ಬೋದು, ಎನಿ ಸರ್ವಿಸಸ್, ಸ್ಯಾಲರೀಸ್ ಹೇಗಿರುತ್ತೆ, ಲೈಫ್ ಹೇಗಿರುತ್ತೆ ಅನ್ನೋದು ನೀವೇ ಥಿಂಕ್ ಮಾಡಿ. ಬ್ಯೂಟಿಫುಲ್ ಆಗಿರುತ್ತೆ ಗೈಸ್. ನನಗೆ ಕೇಳಿದ್ರೆ ಅಂತೂ ಲೈಫ್ ವಿಲ್ ಬಿ ಬ್ಯೂಟಿಫುಲ್. ಸ್ಟಾರ್ಟಿಂಗ್ ವೆರಿ ಬೇಸ್ ಸ್ಯಾಲರಿನೇ ನಿಮಗೆ ವೆರಿ ಹೈ ಲೆವೆಲ್ ಇರುತ್ತೆ. ಇದರಲ್ಲಿ ಓಪನಿಂಗ್ಸ್ ಬಿಟ್ಟಿದ್ದಾರೆ ನೋಡಿ. ಇವತ್ತಿಂದ ಸ್ಟಾರ್ಟ್ ಮಾಡೋಣ. HPCL invites for motivated and young motivated candidates looking for exciting career opportunity in energy sector. ಇದೊಂದು ಎನರ್ಜಿ ಸೆಕ್ಟರ್ ಅಂಡರ್ ಬರುತ್ತೆ. ಆನ್ಲೈನ್ ಅಲ್ಲೇ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡಿ, 15ನೇ ತಾರೀಕು January 2025ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೀವು ಅಪ್ಲಿಕೇಶನ್ ಹಾಕೋದು ನಿನ್ನೆನಿಂದ ಶುರು ಆಗಿದೆ. ನೆಕ್ಸ್ಟ್ ತಿಂಗಳ 14ನೇ ತಾರೀಕು ತನಕ ಇರುತ್ತೆ. ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಿ. ಎಲ್ಲಾ ಡಿಪ್ಲೊಮಾ ಯುವಕರಿಗೆ ಒಂದು ಒಳ್ಳೆ ಸುದ್ದಿ ಗಾಯ್ಸ್. ಡಿಪ್ಲೊಮಾ ಯುವಕರಿಗೆ ನೋಡಿ, ಈ ಪೊಸಿಷನ್ ಟೇಬಲ್ 2 ಸಲ ಅಲ್ಲ 4 ಸಲ ನೋಡ್ಕೊಳ್ಳಿ, ಏನು ತಪ್ಪಿಲ್ಲ. ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ವೆರಿ ಇಂಪಾರ್ಟೆಂಟ್. ನೋ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಫ್ರೆಶ್ ಗ್ರಾಜುಯೇಟ್ಸ್, ಜೂನಿಯರ್ ಎಕ್ಸಿಕ್ಯೂಟಿವ್ ಲೆವೆಲ್ ಕರೀತಾ ಇದಾರೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಶನ್ ಅಂಡ್ ಕೆಮಿಕಲ್. ಬೇಸಿಕ್ ಸ್ಯಾಲರಿ ನಿಮ್ಗೆ 30,000 ರೂಪಾಯಿ ಇರುತ್ತೆ ಅಂತಂದ್ರೆ ಇದೆಲ್ಲ ನಿಮಗೆ IDA ಸ್ಕಿಲ್ಸ್ ಅಲ್ಲಿ ಬರುತ್ತೆ ಗೈಸ್. HPCL ಅಲ್ಲಿ IDA ಸ್ಕಿಲ್ಸ್ ಅಲ್ಲಿ 30,000 ರೂಪಾಯಿ ಅಂತಂದ್ರೆ ವರ್ಷಕ್ಕೆ ನಿಮ್ಮ ಸ್ಯಾಲರಿ 10.58 ಲಕ್ಷ ರೂಪಾಯಿ ಇರುತ್ತೆ. ಲೆಕ್ಕ ಹಾಕೊಳ್ಳಿ. 10,58,000 rupees ನಿಮಗೆ ಇಯರ್ಲಿ ಸ್ಯಾಲರಿ ಇರುತ್ತೆ. ಅಂದ್ರೆ ಪರ್ ಆನಮ್ ಸ್ಯಾಲರಿ. ಒಂದು ಡಿಪ್ಲೊಮಾ ಗ್ರಾಜುಯೇಟ್ ನೋಡಿ, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ 3 ವರ್ಷದ ಡಿಪ್ಲೊಮಾ ಮಾಡಿದ್ರೆ ಆಯ್ತು. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 25 ವರ್ಷ ಮ್ಯಾಕ್ಸಿಮಮ್ ಏಜ್ ಕೇಳಿದ್ದಾರೆ. ಇದೇ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಫ್ರೆಶ್ ಆಗಿ ಪಾಸ್ಡ್ ಔಟ್ ಆಗಿರೋಂಥ ಯುವಕರು ಯಾರೇ ಆಗ್ಲಿ ಮಿಸ್ ಮಾಡಕ್ ಹೋಗ್ಬೇಡಿ, ದಯಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಮೆಕ್ಯಾನಿಕಲ್ ಮಾತ್ರ 130 ವೇಕೆನ್ಸೀಸ್ ಇದೆ, ಎಲೆಕ್ಟ್ರಿಕಲ್ಗೆ 65 ವೇಕೆನ್ಸೀಸ್ ಇದಾವೆ, ಅದೇ ತರ ಇನ್ಸ್ಟ್ರುಮೆಂಟೇಶನ್ಗೆ 37 ವೇಕೆನ್ಸೀಸ್ ಇದಾವೆ, ಅಂಡ್ ಕೆಮಿಕಲ್ಗೆ 2 ವೇಕೆನ್ಸಿ ಇದೆ. ನಾನು ನಿಮಗೆ ಕೋರ್ಸಸ್ ಆಗಿ ಎಲೆಕ್ಟ್ರಿಕಲ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಎರಡಕ್ಕೂ ಕೋರ್ಸಸ್ ಮಾಡ್ತಾ ಇರ್ತೀವಿ. ಸೊ ಕೋರ್ಸಸ್ ಅವೈಲೇಬಲ್ ಇರುತ್ತೆ. ಓಕೆ, ಕೋರ್ಸ್ ಅವೈಲೇಬಲ್ ಇರುತ್ತೆ. ಮೆಕ್ಯಾನಿಕಲ್ಗೂ ಸಹ ನಾವು ಮಾಡ್ತೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರೆ ಪಿಂಗ್ ಮಾಡಿ, ಅದ್ರ ಬೇಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇದರ್ ಟು ಡೂ ಕೋರ್ಸ್ ಫಾರ್ ಮೆಕ್ಯಾನಿಕಲ್ ಆರ್ ನಾಟ್ ಅಂತ. ಬಟ್ ಎಲೆಕ್ಟ್ರಿಕಲ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಮಾತ್ರ ಡೆಫಿನೆಟ್ ಆಗಿ ನಿಮ್ಗೆ ಕೋರ್ಸ್ ಸಿಗುತ್ತೆ. ಓಕೆ, ನಿಮ್ಮ ಸಬ್ಜೆಕ್ಟ್ಸ್ ಏನೇನಿದೆ ಅದನ್ನೆಲ್ಲ ನಾವು ಕವರ್ ಮಾಡಿರ್ತೀವಿ ಗೆಳೆಯರೆ. ಓಕೆ, ಅಂಡ್ ನಾವು ಕಮಿಂಗ್ ಬ್ಯಾಕ್ ಟು ವರ್ಡ್ಸ್, ಇದು ವೇಕೆನ್ಸೀಸ್ ಇದೆ, ವೇಕೆನ್ಸಿ ಟೇಬಲ್. ಅದು ಕ್ವಾಲಿಫಿಕೇಶನ್ ಬರೀ ಡಿಪ್ಲೊಮಾ ಆಗಿದ್ರೆ ಸಾಕು, ಮತ್ತು ಮಾರ್ಕ್ಸ್ ಎಷ್ಟಿರ್ಬೇಕು? 60% ಇದ್ರೆ ಸಾಕು ಗೈಸ್. ನೆನ್ಪಿಟ್ಕೊಳ್ಳಿ, ಅನ್ರಿಸರ್ವ್ಡ್ ಇರ್ಬೋದು, OBC ಕ್ಯಾಂಡಿಡೇಟ್ ಇರ್ಬೋದು, OBC ನಾನ್ ಕ್ರಿಮಿ ಲೇಯರ್ ಅಂತ ಕರೀತಾರೆ, ಅಥವಾ ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇರ್ಬೋದು. 60% ಸ್ಕೋರ್ ಮಾಡಿದ್ರೆ ಸಾಕು, ನೀವೆಲ್ಲ ಎಲಿಜಿಬಲ್ ಇರ್ತೀರಾ. SC/ST ಆದ್ರೆ 50% ಇದ್ರೆ ಸಾಕು. ಅಂಡ್ ನೆಕ್ಸ್ಟ್ ಕಮಿಂಗ್ ಟುವರ್ಡ್ಸ್ ಶಾರ್ಟ್ ಲಿಸ್ಟಿಂಗ್, ಸೆಲೆಕ್ಷನ್ ಪ್ರಾಸೆಸ್ ಏನಿರುತ್ತೆ. ಫಸ್ಟ್ ನಿಮಗೆ, ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಅಂತ ಏನ್ ಕರೀತಾರೆ, CBT ಕರೀತಾರೆ. ಆ CBT ನಲ್ಲಿ ನಿಮಗೆ 2 ಭಾಗ ಇರುತ್ತೆ, 1 ಭಾಗ 2 ಭಾಗ. ಫಸ್ಟ್ ಪಾರ್ಟ್ ವಿಲ್ ಬಿ ಜನರಲ್ ಆಪ್ಟಿಟ್ಯೂಡ್. ಅದರಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಟೆಲೆಕ್ಚುಯಲ್ ಪೊಟೆನ್ಷಿಯಲ್ ಅಲ್ಲಿ ಲಾಜಿಕಲ್ ರೀಸನಿಂಗ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಅಂಡ್ ಟೆಕ್ನಿಕಲ್ ಆರ್ ಪ್ರೊಫೆಷನಲ್ ನಾಲೆಡ್ಜ್ ಅಲ್ಲಿ ನಿಮ್ಮ ಕೋರ್ ಇಂಜಿನಿಯರಿಂಗ್, ಕೋರ್ ಡಿಪ್ಲೊಮಾ ಬ್ಯಾಕ್ ಗ್ರೌಂಡ್ ಏನಿದೆ ಆ ಡಿಪ್ಲೊಮಾ ಬ್ಯಾಕ್ ಗ್ರೌಂಡ್ ಮೇಲೆ ಇರುತ್ತೆ. ಎಲೆಕ್ಟ್ರಿಕಲ್ ಅದೇ ಎಲೆಕ್ಟ್ರಿಕಲ್ ಬ್ಯಾಕ್ ಗ್ರೌಂಡ್ ಕೇಳ್ತಾರೆ, ಮೆಕ್ಯಾನಿಕಲ್ ಅದೇ ಮೆಕ್ಯಾನಿಕಲ್, ಇನ್ಸ್ಟ್ರುಮೆಂಟೇಶನ್ ಅದೇ ಇನ್ಸ್ಟ್ರುಮೆಂಟೇಶನ್, ಕೆಮಿಕಲ್ ಅದೇ ಕೆಮಿಕಲ್. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ ಕಂಪಲ್ಸರಿ ನೀವು ಸ್ಕೋರ್ ಮಾಡ್ಬೇಕು. ಇದರಲ್ಲಿ ಸ್ಕೋರ್ ಮಾಡಿದ ನಂತರ ನಿಮ್ಮನ್ನ ಅವರು ಗ್ರೂಪ್ ಟಾಸ್ಕ್ ಟೆಸ್ಟ್ಗೆ ಕರೀತಾರೆ. ಸಾರಿ ಗೈಸ್, ದೇರ್ ವಾಸ್ ಎ ಡಿಸ್ಟರ್ಬೆನ್ಸ್. ಸೊ ಗ್ರೂಪ್ ಟಾಸ್ಕ್ ಟೆಸ್ಟ್ ಗೆ ಕರೀತಾರೆ. ಅದಾದ ನಂತರ ಗ್ರೂಪ್ ಡಿಸ್ಕಷನ್, ಗ್ರೂಪ್ ಟಾಸ್ಕ್ ಅಥವಾ ಗ್ರೂಪ್ ಡಿಸ್ಕಷನ್ ಅಂತ ಕರೀತಾರೆ. ಅದಾದ್ಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ, ನಂತರ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಇದೆಲ್ಲ ರೌಂಡ್ಸ್ ಏನ್ ಸರ್ ಇಷ್ಟೆಲ್ಲ ರೌಂಡ್ ಕೊಟ್ಬಿಟ್ಟಿದೆ, ತುಂಬಾ ಟಫ್ ಇರುತ್ತೆ? ಏನು ಟಫ್ ಇರಲ್ಲ. 10,50,000
10,58,000 ನೀವು ಸಂಬಳ ಪಡಿಬೇಕಂದ್ರೆ ಒಂದು 3 ರೌಂಡ್ ಇರುತ್ತೆ ಅಷ್ಟೇ. ಫಸ್ಟ್ ಆನ್ಲೈನ್ ಟೆಸ್ಟ್, ಅದಾದ ನಂತರ ಒಂದು ಗ್ರೂಪ್ ಡಿಸ್ಕಷನ್ ಅನ್ಕೊಳ್ಳಿ, ಕಾಲೇಜಲ್ಲಿ ಡಿಸ್ಕಸ್ ಮಾಡೋ ಥರ ಡಿಸ್ಕಷನ್, ನಂತರ ಸ್ಕಿಲ್ ಟೆಸ್ಟ್ ಅಂದ್ರೆ ಐಡೆಂಟಿಫಿಕೇಶನ್ ಅಂತ, ಅದಕ್ಕೆ ನಾನು ಗೈಡ್ ಮಾಡ್ತೀನಿ, ಅಂಡ್ ಪರ್ಸನಲ್ ಇಂಟರ್ವ್ಯೂ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಸೊ ಇಷ್ಟೆಲ್ಲ ಆದ ನಂತರ ನೀವು ಒಂದು ಮೆಡಿಕಲ್ ಟೆಸ್ಟ್ ನ ಮಾಡಬೇಕಾಗುತ್ತೆ. ಮೆಡಿಕಲ್ ಟೆಸ್ಟ್ ಜನರಲ್ ಆಗಿ ಮಾಡ್ತಾರೆ. ಈ HPCL ಅಂದ್ರೆ ಕೆಮಿಕಲ್ ಪ್ಲಾಂಟ್ ಇರೋದ್ರಿಂದ ಒಂದು ಇದು ಮಾಡ್ತಾರೆ. ಅದಲ್ಲದೆ ನಿಮಗೆ ಕೆಲವೊಂದು ಅದರ್ ಬೆನಿಫಿಟ್ಸ್ ಸಹ ಇರ್ತವೆ, ತುಂಬಾನೇ ಬೆನಿಫಿಟ್ಸ್ ಇದಾವೆ ಗೈಸ್. HPCL ಅಂತಂದ್ರೆ ನಿಮಗೆ ಫ್ಯಾಮಿಲಿಗೆ ಮಾತ್ರ ಭಯಂಕರ ಲೀವ್ಸ್ ಕೊಡ್ತಾರೆ ನೋಡಿ. ಲೀವ್ ಆನ್ ಹಾಫ್ ಪೇ ಇರುತ್ತೆ, ಅರ್ನ್ಡ್ ಲೀವ್ಸ್, ಕ್ಯಾಶುವಲ್ ಲೀವ್ಸ್, ಆನ್ಯುವಲ್ ಲೀವ್ಸ್. ಅಯ್ಯೋ ಬೇಡ, ಇದರಲ್ಲಿ ಬೆನಿಫಿಟ್ಸೇ ನಿಮಗೆ ಊರಲ್ಲಷ್ಟು ಬೆನಿಫಿಟ್ಸ್ ಇರುತ್ತೆ. ಪ್ಯಾಕೇಜ್ ಬಂದಿರೋದ್ರಲ್ಲಿ ಏನು ಖರ್ಚು ಮಾಡೋದು ಬೇಕಾಗಲ್ಲ, ಎಲ್ಲಾನು ನಿಮಗೆ ಬೆನಿಫಿಟ್ಸ್ ಅಲ್ಲೇ ಮುಗ್ದೋಗುತ್ತೆ ಗೈಸ್. ಆ ತರ ಇರುತ್ತೆ ಕಂಪ್ನಿ. ಓಕೆ ನೋಡಿ, ಕೇಫ್ಟೇರಿಯಾ ಕೊಟ್ಟಿದ್ದಾರೆ, HRA ಇದೆ, ಡಿಯರೆನ್ಸ್ ಅಲಯನ್ಸ್ ಇದೆ, ರಿಟೈರ್ಮೆಂಟ್ ಬೆನಿಫಿಟ್ಸ್ ಇದೆ. ರಿಟೈರ್ ಆದ್ಮೇಲೂ ನಮಗೆ ಬೆನಿಫಿಟ್ ಕೊಡ್ತಾರೆ. ಮತ್ತೆ ಬೇಸ್ ಪೇ ಅಂತ ಏನಿದೆ, ಬೇಸ್ ಪೇ ಕೊಡ್ತಾರೆ. ಮತ್ತೆ ಪರ್ಫಾರ್ಮೆನ್ಸ್ ಬೋನಸ್ ಇರುತ್ತೆ, ಅಂದ್ರೆ ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ ಅಂತ ಕರೀತಾರೆ, PRP ಅಂತ. ಅದಾದ್ಮೇಲೆ ನೋಡಿ, ನಾವು ಕಾರ್ಪೊರೇಷನ್ ಪಾಲಿಸಿ ಪ್ರಕಾರ ಏನೆಲ್ಲ ಇದಾವೆ ಅವೆಲ್ಲನೂ ಕೊಡ್ತಾರೆ. ಏನು ಚಿಂತೆ ಮಾಡಬೇಡಿ, ಒಳ್ಳೆ ಕಂಪನಿ. ಒಂದು ಗೌರ್ನಮೆಂಟ್ ಆರ್ಗನೈಸೇಷನ್, ಕಂಪ್ನಿ ಅನ್ನೋದಕ್ಕಿಂತ ಗೌರ್ನಮೆಂಟ್ ಆರ್ಗನೈಸೇಷನ್. ಆದ್ಮೇಲೆ ಪ್ರೀ ಮೆಡಿಕಲ್ ಟೆಸ್ಟ್ ಇರುತ್ತೆ, ಅದಾಗಿದ್ದೆ ನಿಮ್ಮನ್ನ ಅವರು ಅಪಾಯಿಂಟ್ ಮಾಡ್ಕೋತಾರೆ. ಪ್ಲೇಸ್ ಆಫ್ ಪೋಸ್ಟಿಂಗ್ ಮಾತ್ರ ಕೇಳಕ್ ಹೋಗ್ಬೇಡಿ, ಎಲ್ಲ ಹಾಕಿದ್ರು ಹೋಗಿ ಎಲ್ಲ ಫೆಸಿಲಿಟಿ ಅವರೇ ಕೊಡ್ತಾರೆ. ಪ್ರೊಬೇಷನ್ ಪೀರಿಯಡ್ ಅಂತ ಒಂದಿರುತ್ತೆ, 1 ವರ್ಷ ತನಕ ಅವಧಿ ಇರುತ್ತೆ ಪ್ರೊಬೇಷನ್ ಪೀರಿಯಡ್ ಫ್ರಮ್ ದ ಡೇಟ್ ಆಫ್ ಜಾಯ್ನಿಂಗ್ ಇಂದ. ಇದರಲ್ಲಿ ನಿಮಗೆ ರಿಟೆನ್ಷನ್ ಅಮೌಂಟ್ ಅಂತ ಇಟ್ಕೊಂತಾರೆ. ಪ್ರತಿ ತಿಂಗಳಲ್ಲಿ 5,000 ರೂಪಾಯಿ ತರ 6 ತಿಂಗಳು ಕಟ್ ಮಾಡ್ಕೋತಾರೆ. ಅದನ್ನ ಹಾಗೆ ಇಟ್ಕೊಂಡಿರ್ತಾರೆ ಡ್ಯೂರಿಂಗ್ ದ ಪ್ರೊಬೇಷನ್ ಪೀರಿಯಡ್. ನಿಮಗೆ ಪ್ರೊಬೇಷನ್ ಪೀರಿಯಡ್ ಅಲ್ಲಿ 30,000 ಬೇಸಿಕ್ ಏನಿರುತ್ತೆ, ಆ ಬೇಸಿಕ್ ಟೈಮ್ ಅಲ್ಲಿ 5,000 ರೂಪಾಯಿ ಪ್ರತಿ ತಿಂಗಳು ಕಟ್ ಮಾಡ್ತಾರೆ. ಕಟ್ ಮಾಡ್ಬಿಟ್ಟು ಇಟ್ಕೋತಾರೆ. ಅದು 6 ತಿಂಗಳು ಪ್ರೊಬೇಷನ್ ಪೀರಿಯಡ್ ಅಂದ್ರೆ 1 ವರ್ಷ ಪ್ರೊಬೇಷನ್ ಪೀರಿಯಡ್ ಏನಿರುತ್ತೆ, ಅದು ಮುಗಿದಿದ್ದೆ ನಿಮಗೆ ಇಮಿಡಿಯೇಟ್ ಆಗಿ ಆ ಅಮೌಂಟ್ ನ ಮತ್ತೆ ರಿಫಂಡ್ ಮಾಡ್ತಾರೆ. ಓಕೆ, ಇಲ್ಲ ಅಂದಲ್ಲಿ ಅದನ್ನ ಇಟ್ಕೊಂಡ್ಬಿಡ್ತಾರೆ. ನೀವು ಇನ್ ಕೇಸ್ 6 ತಿಂಗಳಿಗೆ ಕಂಪ್ನಿ ಬಿಟ್ಟು ಹೋಗ್ತೀರ ಅಂತಂದ್ರೆ ಅವಾಗ ಅಮೌಂಟ್ ನ ಇಟ್ಕೋತಾರೆ. ಎಷ್ಟು, ಒಂದು 60,000 ರೂಪಾಯಿ ಇಟ್ಕೊಂತಾರೆ ಅಷ್ಟೇ. ಓಕೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ. ಒಳ್ಳೆ ಕಂಪ್ನಿ, ಫಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ. ಕೋರ್ಸ್ ಇರುತ್ತೆ, ಕೋರ್ಸ್ ತಗೊಳ್ಳಿ, ಪ್ರಿಪೇರ್ ಮಾಡ್ಕೊಳ್ಳಿ, ಪಟಾಪಟ್ ಮುಗಿಸ್ಕೊಳ್ಳಿ, ಕ್ರ್ಯಾಕ್ ಮಾಡಿ ಎಕ್ಸಾಮ್ನ ಈಸಿಯೆಸ್ಟ್ ವೇನಲ್ಲಿ. ಓಕೆ, ಸೊ ಇಷ್ಟಿರುತ್ತೆ ಗೈಸ್, ಇದಿಷ್ಟೇ ಇಂಪಾರ್ಟೆಂಟ್. ಇನ್ನು ಬಿಟ್ರೆ ಎಲ್ಲ ನಾರ್ಮಲ್ ಜನರಲ್ ಥಿಂಗ್ಸ್. ಸೊ ನೀವು ಇಲ್ಲಿ ನೋಡಿ, ಕ್ವಾಲಿಫಿಕೇಶನ್ ಅಲ್ಲೂ ಕೊಟ್ಟಿದ್ದಾರೆ. ಫುಲ್ ಟೈಮ್ ರೆಗ್ಯುಲರ್ ಕೋರ್ಸಸ್ ಮಾಡಿರಬೇಕು, AICT ಅಪ್ರೂವ್ಡ್ ಇದ್ರೆ ಸಾಕು, ಅಥವಾ UGC ಅಪ್ರೂವ್ಡ್ ಇದ್ರು ಓಕೆ, ಡೀಮ್ಡ್ ಯೂನಿವರ್ಸಿಟಿ, ಸ್ಟೇಟ್ ಬೋರ್ಡ್ ಯಾವ್ದಿದ್ರು ಓಕೆ. ಓಕೆ, ಒಟ್ಟಲ್ಲಿ ಡಿಪ್ಲೊಮಾ ಮುಗ್ದಿರ್ಬೇಕು, ಅದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅಂಡ್ ಇದಾದ ನಂತರ ಇನ್ನೆಲ್ಲ ನಾರ್ಮಲ್ ಜನರಲ್ ಪಾಯಿಂಟ್ಸ್, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೊಳ್ಳಿ, ಇವತ್ತೇ ಇಮಿಡಿಯೇಟ್ ಆಗಿ ಅಪ್ಲಿಕೇಶನ್ ಹಾಕೊಳ್ಳಿ. ಏನೇ ಡೌಟ್ ಇದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮರಿಬೇಡಿ. ಅಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಲೈಕ್ ಆಗಿರುತ್ತೆ, ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಅಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ, ನಿಮ್ಮೆಲ್ಲ ಗೆಳೆಯರಿಗೆ, ನಿಮ್ಮೆಲ್ಲ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ, ಹಾಗೂ ಎಲ್ಲರಿಗೂ ಈ ಬೆನಿಫಿಟ್ ಪಡೆಯಲಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲಾ ತರದ ಅಪ್ಡೇಟ್, ಪ್ರತಿಯೊಂದು ನೆಕ್ಸ್ಟ್ ಅಪ್ಡೇಟ್ ಸಹ ಸಿಗುತ್ತೆ. ನೆಕ್ಸ್ಟ್ ಎಲ್ಲ ಅಪ್ಡೇಟ್ ಸಹ ಸಿಗ್ತಾ ಇರುತ್ತೆ. So thanks for watching my video, and I wish you all the best. See you in the next section. Be like a power and be in the energy department. Make our India proud in comparing to the other countries. Thank you guys. Wish you all the best. Good day.